उनका काम ही वही है ना जी, उनका काम समाज तोड़ो है, हमारा काम समाज जोड़ो है। जेपी नड्डा ने विजिट किया उसके घर। JP नड्डा वही ही ಡಿಡ್ ನಾಟ್, ಯಾರ್ದೋ ಒಬ್ರು ಪೂಜ್ಯ ಅಪ್ಪಾಜಿ ಅವ್ರ ಮೇಲೂ ಒಂದು ಕೇಸ್ ಇದೆ ಅಲ್ಲ, ಅಲ್ಲಿ ಯಾಕೆ ಹೋಗಿಲ್ಲ? उधर भी जाना चाहिए था ना नड्डा जी को। ನಿದ್ದೆ ಕೊಟ್ಟಿದ್ದೀವಲ್ಲ, ಕೊಟ್ಟಿದ್ದೀವಿ. ಅದೇ ಹೇಳ್ತಾರೆ, ಈ ನಾವು ಅಷ್ಟೇ ಅಲ್ಲ ಇವರೇ, ನಾವು ಮಿಕ್ಕಿದ 4 ರೆಕಗ್ನೈಸ್ಡ್ ಪಾರ್ಟೀಸ್ ಕೊಟ್ಟಿವೆ, 20,000 ಜನ ಸಿಗ್ನೇಚರ್ಸ್ ಮಾಡಿಕೊಟ್ಟಿದೆ, ಅಂದ್ರೂ ಕಂಪ್ಲೇಂಟ್ ಇಲ್ಲ. ಹೇಗಾಗುತ್ತೆ? ಹೆಂಗೆ ನಂಬಿಕೆ ಮಾಡೋದು? ನನಗಂದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ, ಸಿದ್ದರಾಮಯ್ಯ ಅಂದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ, ಖರ್ಗೆ ಅವರಂದ್ರೆ ವಿತಿನ್ 24 hours ಕೊಡ್ತಾರೆ. ಆದರೆ ಅದಾದ್ಮೇಲೆ ಇವ್ರದ್ದು 4 ದಿನ ಆಯ್ತಲ್ಲ, 3 ದಿನ ಆಯ್ತಲ್ಲ, ನೋಟಿಸ್ ಯಾಕೆ ಕೊಟ್ಟಿಲ್ಲ? ಏನೋ ನಮ್ಮ ಕಾರಣ ಕೊಡ್ಬೇಕಲ್ಲ. ಇವರು ಪ್ರಧಾನಮಂತ್ರಿ, ಅದಕ್ಕೆ ನಾವು ನೋಟಿಸ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಡ್ಲಿ, ನಾವು ಒಪ್ತೀವಿ. ಇವರು ಬಿಜೆಪಿ ಕಾರ್ಯಕರ್ತರು, ಇವರು ಬಿಜೆಪಿ ಸಂಸದರು, RSS ಅವರಿಗೆ ನಾವು ನೋಟಿಸ್ ಕೊಡೋದಿಲ್ಲ, ಇವರಿಗಾದಂಥ ಒಂದು ವಿಶೇಷವಾದಂಥ ಕಾನೂನು ECI ನಲ್ಲಿ ಇದೆ ಅಂತ ಹೇಳ್ಬಿಡ್ಲಿ, ಅದನ್ನ ಗೊತ್ತಾಗ್ಲಿ. सर, सुप्रीम कोर्ट ने हेट स्पीच और हेट स्पीच को लेकर कई टिप्पणियां की है और आदेश भी दिए, क्या आप मानते हैं मोदी जी के सारे जो भाषण थे, क्या ये सुप्रीम कोर्ट का वायलेशन है? ऑब्वियसली, हम क्या बोलना है, देयर इज ऑलरेडी सुप्रीम कोर्ट वर्डिक्ट ऑन इट, इट इज नथिंग बट हेट स्पीच. क्या आप मानते हैं मल्लिकार्जुन खड़गे ಲೋಕಸಭಾ ಚುನಾವಣೆ ನಂತರ DK ಶಿವಕುಮಾರ್ ಅವರನ್ನ CM ಮಾಡಬೇಕಂತ ವಿಚಾರ ಮಾಡ್ತಾರೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ಬಿಜೆಪಿ ಅವರು ನಿಮಗೆ ನಿಮ್ಮ ಮಾಹಿತಿಗೋಸ್ಕರ ಲೋಕಸಭಾ ಆದ್ಮೇಲೆ ವಿಜೇಂದ್ರ ಅವ್ರು ಚೇಂಜ್ ಆಗ್ತಾರಂತ, ಅಶೋಕ್ ಅವ್ರು ಚೇಂಜ್ ಆಗ್ತಾರೆ. ಆಮೇಲೆ ಇದು ನಾವು ಹೇಳ್ತಾ ಇಲ್ಲ, ನೀವು ನಮ್ದು ಪಾರ್ಟಿ ಬಗ್ಗೆ ಬಿಜೆಪಿ ಅಂತ ಕೇಳಿದೆ, ಬಿಜೆಪಿ ಅವರು ಹೇಳ್ತಾ ಇರೋದು, ಈಶ್ವರಪ್ಪ ಅವ್ರು ಹೇಳಿದ್ದು, ಯತ್ನಾಳ್ ಅವ್ರು ಹೇಳಿದ್ದು, ಅದ್ರ ಬಗ್ಗೆ ಗಮನ ಕೊಡಿ. ಅವ್ರು ಹೇಳಿರೋದು ನಮ್ಮ ಪಾರ್ಟಿದೆ, ಅವ್ರ ಪಾರ್ಟಿದವ್ರು ಅವ್ರು ಹೇಳತ್ತಾರ ನೋಡಿ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಬಿಜೆಪಿ ಅವರೇ ಈ ಚುನಾವಣೆ ಆದಮೇಲೆ ವಿಜೇಂದ್ರ ಅವರು ಅಧ್ಯಕ್ಷರಿರಲ್ಲ, ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. JDSನವ್ರು ಹೇಳ್ತಾ ಇರೋದು ನಾವು ಅಸ್ತಿತ್ವಕ್ಕೆ ಇರೋದಿಲ್ಲ ಅಂತ. ಸೊ ಈ ಬದಲಾವಣೆ ಆಗುತ್ತೆ. ಕಾಂಗ್ರೆಸ್ ಶಾಶ್ವತವಾಗಿರುತ್ತೆ, ಇನ್ನು 4 ವರ್ಷ ಏನು ಸುವಾಡಳಿತ ಕೊಡ್ತದೆ, ಗ್ಯಾರಂಟಿಗಳು ಡೆಲಿವರಿ ಕೊಡ್ತಾರೆ, ಮೂಲಭೂತ ಸೌಕರ್ಯಗಳು ಕೊಡ್ತಾರೆ, ಇನ್ನು ಬಡವರಿಗೆ ಇನ್ನು ಹೆಚ್ಚು ಯೋಜನೆಗಳು ಕೊಡ್ತಾರೆ. ನಮ್ಮ ಯೋಜನೆ ಏನಿದೆ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡೋದು, ಅವ್ರ ಯೋಜನೆಗಳೇನಿದೆ ನಿಮ್ಮ ದುಡ್ಡು ಅದಾನಿ ಅಂಬಾನಿ ಕೊಡೋದು. ಅಜಿತ್ ಪವಾರ್ ಮತ್ತೆ ಯಾರು ಸರ್? ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಕರ್ನಾಟಕದಲ್ಲಿ ಅದನ್ನ ಪ್ರೌಢಾವಸ್ಥೆ ಬರ್ತಾರೆ ಚುನಾವಣೆ ನಂತರ ಅಂತ ಹೇಳ್ತಾರೆ. ಏನು ಅವರಿಗೆ ಮಹಾರಾಷ್ಟ್ರದಲ್ಲೇ ಇರಲ್ಲ ರೀ ಅವರು, ಅವರೇ ಅದೇ ಸರ್ಕಾರ ಚೇಂಜ್ ಆಗತ್ತೆ ನೋಡ್ರಿ. ನೀವು ಯಾಕೆ ಇಲ್ಲಿ ಹೆಂಗೆ ಬದಲಾವಣೆ ಆಗುತ್ತೆ, ಅಲ್ಲೂ ಬದಲಾವಣೆ ಆಗುತ್ತೆ. ಬಿಜೆಪಿ ಮಾಡ್ಕೊಳ್ತಾ ಇದ್ದಾರೆ CM ಸ್ಥಾನಕ್ಕೆ. ಈಗ ಆಲ್ರೆಡಿ ಸ್ವಾಮೀಜಿಗಳ ಜೊತೆ ಮಾತುಕತೆ ಆಗಿದೆ ಅಂತ ಯತ್ನಾಳ್ ಹೇಳಿದ್ ನಾವ್ ಯಾಕ್ರಿ ಕೀಮತ್ ಕೊಡ್ಬೇಕು? ನಾನು ಹೇಳ್ತೀನಿ, ಯತ್ನಾಳ್ ಅವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡಿದಾರೆ ನಮ್ಮ ಜೊತೆ ಅಂದ್ರೆ ನಂಬ್ತೀರಾ? ಆಯ್ತು ಬಿಡಿ, ಆಯ್ತ್ರಿ ಸರ್, ಎಷ್ಟೊಂದು ಆಡಿಯೋಗಳು ಬಿಡುಗಡೆ ಮಾಡ್ತೀನಿ ಅಂತ ಏನಾಯ್ತ್ರಿ? ಪೆನ್ ಡ್ರೈವ್ಗಳು ಏನಾಯ್ತ್ರಿ? ಏನಾಯ್ತು? ಅವ್ರದ್ದು ಇನ್ನೂ ಒಬ್ಬರು ಪಾರ್ಟ್ನರ್ ಇದ್ದಾರೆ ಹಾಸನ್ನಲ್ಲಿ, ಅವ್ರದ್ದು ಪೆನ್ ಡ್ರೈವ್ ಹೊರಗೆ ಬಂದದಂತಲ್ಲ, ಅದ್ರ ಬಗ್ಗೆ ಹೇಳಿ ಫಸ್ಟ್ ಅವ್ರು. ಇನ್ನೊಂದು ಹೇಳಿಕೆ, ಇಂದಿರಾ ಗಾಂಧಿ ಅವರು ಗಂಡ ಯಾರಂತ ಗೊತ್ತಿಲ್ಲ, ಯಾರು ಹುಟ್ಟಿದಾರೆ ಅಂತ ಗೊತ್ತಿಲ್ಲ ಅನ್ನೋ ಹೇಳಿಕೆಗಳನ್ನು ಕೂಡ ಯತ್ನಾಳ್ ಕೊಟ್ಟಿದ್ದಾರೆ. ನೋಡಿ, ಯತ್ನಾಳಕ್ಕೆ ಅವ್ರ ಗುರು ವೀರ್ ಸಾವರ್ಕರ್ರೇ ಫಸ್ಟು ಈ ದೇಶ ವಿಭಜನೆ ಮಾಡಬೇಕಾಗಿರೋದಂತ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಹೇಳಿದವರಿಗೆ ಅಸೆಂಬ್ಲಿನಲ್ಲಿ RSS ಇತಿಹಾಸ ಇರ್ಬೋದು, ವೀರ್ ಸಾವರ್ಕರ್ ಇತಿಹಾಸ ಇರ್ಬೋದು, ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ನಾನೇ ಬಿಡಿಸಿ ಸದನದಲ್ಲಿ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಯಿತು. ಫಸ್ಟ್ ಅವ್ರ ಇತಿಹಾಸ ಕಲ್ತ್ಕೊಳ್ಳೋಕೆ ಹೇಳಿ. ಇವೆಲ್ಲ ಇರ್ಲಾರ್ದು ಸಲ್ಲಾರ್ದು, ಅವ್ರ ಹತ್ರ ಅಜೆಂಡಾ ಇಲ್ಲ ರೀ, ಅದಕ್ಕೆ ಮಾತು. ಯಾವತ್ತಾನ ಹೇಳ್ರಿ, ನಾವು ಇಷ್ಟು ಜನಕ್ಕೆ ಉದ್ಯೋಗ ಕೊಡಿಸಿದ್ದೀವಿ, ನಾವು ಇಷ್ಟು ಬಂಡವಾಳ ಹಾಕ್ಸಿದ್ದೀವಿ, ಈ ಬೆಲೆ ಏರಿಕೆ ಕಮ್ಮಿ ಮಾಡಿದ್ದೀವಿ, ಅವೆಲ್ಲ ಬರ್ತದ BJP ಅವ್ರ ಬಾಯಿನಲ್ಲಿ. ಸುಮ್ಮನೆ ಅವ್ರು ಮಾತಾಡ್ತಾರ, ನೀವು ಫುಟೇಜ್ ಕೊಡೋದು ನಿಲ್ಸ್ರಿ, ನೋಡ್ರಿ 2 ದಿನ ದುಕಾನ್ ಬಂದ್ ಆಗ್ತದೆ ಅವ್ರದ್ದು. ಅವ್ರಿಗೆ ಕೇಳ್ಬೇಕಲ್ಲ, ಟೀಕೆ ಮಾಡೋರು ಅವರು, ನಾವು ರಿಯಾಕ್ಟ್ ಮಾಡೋರು, ಆಕ್ಟ್ ಮಾಡೋರು ಅವರು. ಕರ್ನಾಟಕದ ಕಾರ್ಯಕರ್ತರು ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಶೆ ಇದೆ, ಜನ ಕಡೆ ಇದೆ. ಬಟ್ ಸುರ್ಜೇವಾಲ ಅವರು ಹೇಳ್ತಾರೆ
ಪ್ರಧಾನಮಂತ್ರಿ ರಾಹುಲ್ ಆಗಬೇಕು, ಕಾರ್ಯಕರ್ತರ ಆಶೆ ಆಯ್ತು. ಏನಾದ್ರು ಕರ್ನಾಟಕದಲ್ಲಿ ನಿಮ್ಮ ಓಟಿಂಗ್ ಮೈನಸ್ ಆಗ್ಬೋದಾ ಅಂತ ನೋಡಿ. ಹಾಗೇನಿಲ್ಲ. ಖರ್ಗೆ ಸಾಹೇಬ್ರವ್ರದಂಥ ಒಂದು ಸ್ಥಾನಮಾನ ನಮ್ಮ ಜನರ ಮನಸ್ಸಿನಲ್ಲಿ ಇದೆ, ಕನ್ನಡಿಗರ ಮನಸ್ಸಿನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದ ತುಳಿತಕ್ಕೆ ಒಳಗಾಗಿರುವಂಥ ಸಮುದಾಯಗಳಲ್ಲಿ ಅವ್ರದ್ದಾದಂಥ ಒಂದು ಜಾಗ ಅವರ ಹೃದಯದಲ್ಲಿ ಇದೆ. ಆಮೇಲೆ ರಣದೀಪ್ ಅವರಾಗಲಿ ನಾವಾಗಲಿ ನೀವಾಗಲಿ ಅದು ತೀರ್ಮಾನ ಆಗೋದಿಲ್ಲ. ಅದನ್ನು ನಾವು 100% ನಮ್ಮದು ಸರ್ಕಾರ ಬರುತ್ತೆ, ಅದಾದಮೇಲೆ ಅಲಯನ್ಸ್ ಪಾರ್ಟ್ನರ್ಸ್ ಜೊತೆ ಮಾತಾಡ್ತಾರೆ. ಅವ್ರು ಖರ್ಗೆ ಸಾಹೇಬ್ರೆ ಸ್ಪಷ್ಟವಾಗಿ ಹೇಳಿದಾರಲ್ಲ, ಗೊಂದಲ ಬೇಡ ಇದರಲ್ಲಿ. ಸುರ್ಜೇವಾಲ ಅವ್ರು ಏನಾದರೂ ಹೇಳ್ಕೊಳ್ಳಿ, ಖರ್ಗೆ ಸಾಹೇಬ್ರು ಇಸ್ ದ ಕಾಂಗ್ರೆಸ್ ಪ್ರೆಸಿಡೆಂಟ್. ಖರ್ಗೆ ಸಾಹೇಬರು ನೋಡಿ ನೆಗೆಟಿವ್. ನಾನು ಹೇಳ್ದಂಗೆ ಖರ್ಗೆ ಸಾಹೇಬ್ರ ಬಗ್ಗೆ ಅಪಾರವಾದಂಥ ಗೌರವ ಅಲ್ಪಸಂಖ್ಯಾತರದಲ್ಲಿದೆ, ಮೇಲ್ವರ್ಗದಲ್ಲಿದೆ, ಕನ್ನಡಿಗರನಲ್ಲಿದೆ. ಸೊ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ. ಈಗ ಅವರು ಮುಖ್ಯಮಂತ್ರಿಗಳಾಗಿಲ್ಲ ಅಂತ ಯಾರಾದರೂ ಕಮ್ಮಿ ಗೌರವ ಕೊಡ್ತಾ ಇದ್ದಾರಾ? ಇಲ್ಲ. ಅವರ ಹೋರಾಟಕ್ಕೆ ಅವರ ಮಾತಿಗೆ ಇನ್ನೂ ತೂಕ ಇದೆ ಜನರಲ್ಲಿ ಅಷ್ಟೇ. ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಗಾಂಧೀಜಿ ಅಂಥ ಪ್ರಮುಖ ವ್ಯಕ್ತಿಗಳು ಕುಂತಿರುವಂಥ ಸ್ಥಾನದ ಮೇಲೆ ಕೂತಿದ್ದಾರೆ. ಇನ್ನೇನು ಬೇಕು? ಅದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಖರ್ಗೆ ಸಾಹೇಬರು. ಈ ನಮ್ಮ ಹೋರಾಟ ಏನಿದೆ ಇವಾಗ, ಪರಿಸ್ಥಿತಿ ಹೇಗಿದೆ ದೇಶದಲ್ಲಿ ಅಂದರೆ ಹುದ್ದೆಗಳ ಬಗ್ಗೆ ಅಲ್ಲ, ದೇಶವನ್ನು ಉಳಿಸೋದನ್ನು ನೋಡಬೇಕು, ಸಂವಿಧಾನ ಉಳಿಸೋದನ್ನು ನೋಡಬೇಕು. ಎಲ್ಲರ ಗಮನ ಅದ್ರ ಮೇಲೆ ಇರೋದೇ ಹೊರತು ಹುದ್ದೆ ಮೇಲೆ ಕುರ್ಚಿ ಮೇಲೆ ಇಲ್ಲ. ಪದೇ ಅಲ್ಲ ರೀ, ಯಾವಾಗಲೂ ಪದೇ ಅಂದರೆ ಯಾವಾಗಲೂ ಹೌದ್ರಿ, ನಾನು ಸ್ಪೆಷಲ್ಲೇ ಇದ್ದೀನಿ. ಅವ್ರಿಗೇನು ಪ್ರಾಬ್ಲಮ್? ಅವ್ರು ಯಾಕೆ ಸ್ಪೆಷಲ್ ಆಗಿಲ್ಲ? ಅವರು ಸ್ಪೆಷಲ್ಲೇ ತಾನೆ. ESIC ಬಿಡಿಸಿ ಅವ್ರಿಗೆ ಕೊಡಿಸಿದ್ದು. ಅವ್ರು ಯಾವ ಪಕ್ಷ ಸಂಘಟನೆದಲ್ಲಿ ದುಡಿದಿದ್ದಾರೆ? ಅವರೇನು NSU ಏನಿದ್ರ, ಯೂತ್ ಕಾಂಗ್ರೆಸ್ನಲ್ಲಿದ್ರ, ನಂತರ ಯೂತ್ ಕಾಂಗ್ರೆಸ್ ಚುನಾವಣೆ ಮಾಡಿದ್ರ, ನಂತರ ಮೇನ್ ಕಾಂಗ್ರೆಸ್ನಲ್ಲಿ ಇಲ್ಲ. ಸೀದಾ ನಮ್ಮ ಜಗದೇವ್ ಗುತ್ತೇದಾರ್ ತಂದರು, ಟಿಕೆಟ್ ಕೊಟ್ವಿ, ಮಾಡಿದ್ರು, ಆಯ್ತು. ಅವ್ರ ಮಗ ಏನು ಮಾಡಿದ್ದಾನೆ? ನಾನು ಸ್ಪೆಷಲ್ ಬೇಬಿ ಅಂದರೆ ಅವ್ರ ಮಗ ಏನು? ಮತ್ತೆ ಯಾರಾದರೂ ಒಬ್ಬರನ್ನ ಒಂದ್ಸರಿ ಏನೋ ಪಕ್ಷದ ಬಾವುಟ ಹಿಡಿದು ಮಾಡಿದಾರ? ಏನಾದರೂ ಒಂದು ಹೋರಾಟನ ಮಾಡಿದಾರ? ಕಲಬುರಗಿಗೆ ಫಸ್ಟ್ ನಿಮ್ಗೆ ಅವಾಗ ತಾವು ಭಾಳಷ್ಟು ಜನ ನಮ್ಮ ಮಾಧ್ಯಮ ಸ್ನೇಹಿತರು ಇರಲಿಲ್ಲ, ಬಹುಶಃ ಇಲ್ಲಿ ಕೆಲವು ಜನ ಇದ್ರು. ನಮ್ಮ ಅವಧಾನಿ ಸಾಹೇಬರು, ಕುಲಕರ್ಣಿ ಅವ್ರು ಇದ್ರು ಅನ್ಸುತ್ತೆ. ಅವಾಗ ಉದ್ಯೋಗ ಖಾತ್ರಿ ನಾವು ಫಸ್ಟ್ ಕೈ ಬಿಟ್ಟಿತ್ತು. ನನ್ನ ಫಸ್ಟ್ ಹೋರಾಟ ಸ್ಟೂಡೆಂಟ್ಸ್ ಯೂನಿಯನ್ ಇದ್ದಾಗ ಉದ್ಯೋಗ ಖಾತ್ರಿಯನ್ನು ಕಲಬುರಗಿಯನ್ನು ಉದ್ಯೋಗ ಖಾತ್ರಿಗೆ ಸೇರಿಸ್ಬೇಕು ಅಂತ. ಅವಾಗಿಂದ ನಾವು ಬಂದಿದ್ದೀವಿ. ಇವ್ರೇನು ಮಾಡಿದ್ದಾರೆ? ಆಮೇಲೆ ಮಾಡಲಿ, ನಮ್ಮ ಥರ ಶ್ರಮ ಪಟ್ಟು ಮಾಡಲಿ. ಮತ್ತು ಸ್ಪೆಷಲ್ ಬೇಬಿ ಇದ್ದಿದ್ರೆ ಮತ್ತೆ ಅವ್ರಿಗೆ ಯಾಕೆ ಮಿನಿಸ್ಟರ್ ಮಾಡಿಲ್ಲ? ಖರ್ಗೆ ಅಂತವ್ರಿಗೆ ಸೋಲಿಸಿದ್ರಲ್ಲ. ಯಾವುದು ಸರ್? ನಿಮ್ಗೆ ಗೊತ್ತಿಲ್ಲ, ನಿಮಗೆ ಇಡಿಸಿರೋದು ಇಲ್ಲ. ಇದು ಪ್ರತಿಯೊಬ್ಬ ಕನ್ನಡಿಗರಿಗೆ ಕೊಟ್ಟಿರೋದಲ್ವ BJP ಅವರು ಚೊಂಬು. ನಿಮಗೂ ಕೊಟ್ಟಾರ, ನನಗೂ ಕೊಟ್ಟಾರ. ಈಗ ಈ ಚೊಂಬು ಏನಕ್ಕೆ ಅಂತ ನಿಮ್ಗೆ ಗೊತ್ತಿದೆ. ಮೊನ್ನೆ ತಗೊಳ್ಳಿ ಅಪ್ಪ, ಇನ್ನೇನು ಈ ಖಾಲಿನೇ ಇದೆ ನೋಡ್ರಿ. ಏನಿಲ್ಲ, ಇದು BJP ಅವರ ಉಮೇಶ್ ಜಾಧವ್ ಅವರ ಅದ್ಭುತವಾದಂಥ ಕೊಡುಗೆ. ಕಳೆದ 10 ವರ್ಷ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು, ಉಮೇಶ್ ಜಾಧವ್ ಅವರು 5 ವರ್ಷದಲ್ಲಿ ಕೊಟ್ಟಿದ್ದು. ಆಯ್ತಾ? ಮೊನ್ನೆ ಸುಪ್ರೀಂ ಕೋರ್ಟ್ ಅವರ ಆದೇಶ ಏನಿತ್ತು ರೀ? ಬರ ನಿರ್ವಹಣೆಗೋಸ್ಕರ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲ್ಲಿ ಏರಿದ್ವಿ. 2 ಹಿಯರಿಂಗ್ ಆಗಿದೆ. ಇಲ್ಲಿ ನಿಮ್ಮ ಅಮಿತ್ ಶಾ ಅವರು ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಬಂದು ಏನು ಹೇಳ್ತಾರೆ? ನಾವು ಸಬ್ಮಿಟೇ ಮಾಡಿಲ್ಲ ರಿಪೋರ್ಟು ಟೈಮಿಗೆ ಅಂತ. ಕರೆಕ್ಟಾ? 2 ಸರಿ ಆರ್ಗ್ಯುಮೆಂಟ್ ಆದಾಗ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಯಾರು ಸರ್ಕಾರದ ಪರವಾಗಿ ಮಾತನಾಡ್ತಾ ಇದ್ರೆ, ಒಂದ್ಸರಿನೂ ಆರ್ಗ್ಯುಮೆಂಟೇ ಮಾಡಿಲ್ಲ ಅಲ್ಲ. ಒಂದ್ಸರಿನೂ ಕೂಡ ನಾವು ರಿಪೋರ್ಟ್ ಲೇಟ್ ಸಬ್ಮಿಟ್ ಮಾಡಿಲ್ಲ ಅಂತಲ್ಲ. 5 ನಿಮಿಷದಲ್ಲಿ ಮುಗಿಸ್ಬಿಟ್ರು. ಹೋದ್ ಬಾರಿ ಏನಂತ ಹೇಳಿದ್ರು ಗೊತ್ತಾ ನಿಮಗೆ? ತಾವು ದಯವಿಟ್ಟು ಆ ಟ್ರಾನ್ಸ್ಕ್ರಿಪ್ಟ್ಸ್ ಓದ್ಬಿಡ್ರಿ. ಇಲ್ಲ ಸರ್, ಇಲ್ಲ ಸ್ವಾಮಿಗಳೇ, ಇದರಲ್ಲಿ ವಾದ ಮಾಡೋದಂತ ಏನಿಲ್ಲ, ನಮ್ಗೆ 1 ವಾರ ಟೈಮ್ ಕೊಡಿ, ನಾವು ಮಾಡಿಕೊಡ್ತೀವಿ ಅಂತ. ಅಂದರೆ ಏನರ್ಥ? ದಟ್ ಮೀನ್ಸ್ ದೇ ಆರ್ ಗಿಲ್ಟಿ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ನಮ್ಮ ವಾದವನ್ನು ಮಂಡಿಸ್ಲಿಕ್ಕೂ ಬಿಡಲ್ಲ. ಇಲ್ಲ ಇವ್ರು ಕರೆಕ್ಟ್ ಇದ್ದಾರೆ, ನಾವು 1 ವಾರದಲ್ಲಿ ನಾವು ಎಲೆಕ್ಷನ್ ಕಮಿಷನಿಗೆ ಮಾತಾಡಿ ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ನಮ್ಗೆ ಸಿಕ್ಕಿರೋದು ಚೊಂಬು.
BJP ಅವ್ರು ಹೇಳಿಲ್ಲ, JDS ಅವರು. ಇಲ್ಲ ಅದೇ ನಾನು ಹೇಳ್ತೀನಿ ಕುಲಕರ್ಣಿ ಅವ್ರು. ಅರೆ ಸರ್, ನಾವು ಯಾವತ್ತಾನ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಾರ್ದೆ ಹೋಗಿದ್ದೀನಾ? ಅಕ್ಷಯ ಪಾತ್ರ ಅಂತ ಹೇಳಿದ್ದು JDS ಅವರು, ಅದು ಕರೆಕ್ಟು. ಆದರೆ ಕನ್ನಡಿಗರಿಗಲ್ಲ, JDSಗೆ ಅಕ್ಷಯ ಪಾತ್ರ. ಅವ್ರ ಕುಟುಂಬವನ್ನು ಉಳಿಸ್ತಾ ಇದ್ದಾರಲ್ಲ BJP ಅವರು, ಅವ್ರಿಗೆ ಅಕ್ಷಯ ಪಾತ್ರ. ಕನ್ನಡಿಗರಿಗಲ್ಲ. ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಾ ಇರೋದು. ಕನ್ನಡಿಗರಿಗೆ ಖಾಲಿ ಚಂಪ್ ಕೊಟ್ಟಿರೋದು, JDSರಿಗೆ ಅಕ್ಷಯ ಪಾತ್ರ ಕೊಟ್ಟಿರೋದು. ಅದರಲ್ಲಿ ನಮ್ದೇನು BJP ಅವರು ಎಲ್ಲನೂ ಅವರಿಗೆ ಕೊಟ್ಟಿರೋದಲ್ಲ. 3 ಸೀಟು ಒಂದೇ ಕುಟುಂಬದಲ್ಲಿ ಕೊಟ್ಟಿರೋದು ಎಲ್ಲ ಮಾಡಿದಾರಲ್ಲ ಪಾಪ. ಇನ್ನೇನು ಸರಿಯಾದ ಏನು ಕೆಲಸ ಮಾಡ್ತಾರೆ ಅವರು? ಇಲ್ಲಿವರೆಗೂ ಒಂದು ಕೆಲಸ ಸರಿಯಾಗಿ ಮಾಡ್ಯಾರ ಹೇಳ್ರಿ, ನಮ್ಮ ಕಲಬುರಗಿಗೆ ಇರ್ಬೋದು, ದೇಶಕ್ಕೆ. ನಿನ್ನೆ ಕರ್ನಾಟಕ ಬಿಜೆಪಿ ಟ್ವೀಟ್ ಮಾಡಿದ್ರು, ಆಫ್ಟರ್ ಸುಪ್ರೀಂ ಕೋರ್ಟ್ ಇದು ಆದ್ಮೇಲೆ ಇಲ್ಲ ನೀತಿ ಸಂಹಿತೆ ಮಧ್ಯವನ್ನು ಕೂಡ ನರೇಂದ್ರ ಮೋದಿ ಅವರು ರಾಜ್ಯದ ಹಿತ ಕಾಪಾಡಿದ್ದಾರೆ. ಇನ್ನೇನು ಡಿಫೆಂಡ್ ಮಾಡಿ ಬಣ್ಣನ ಮಕ್ಕಳವರು. ಈಗ ಏನು ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡ್ಮೇಲೆ ಕೊಡ್ಬೇಕಾ? ಕೊಡ್ಬೋದಾಗಿತ್ತಲ್ಲ ಅವಾಗಲೇ. ಆ BJP ಪಾಪ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ದವರಿಗೆ ಅವ್ರಿಗೆ ₹2 ಕೊಡ್ತಾರಂತ ಒಂದು ಟ್ವೀಟಿಗೆ. ಅವ್ರಿಗೆ ಯುವ ನಿಧಿಗೆ ಎನ್ರೋಲ್ ಮಾಡೋಕ್ಕೆ ಹೇಳ್ರಿ. ನಮ್ಮ ಸರ್ಕಾರದಲ್ಲಿ ಭಾಳಷ್ಟು ಬದುಕು ಕಟ್ಟುವ ಯೋಜನೆಗಳಿವೆ, ಅದಕ್ಕೆ ಇವ್ರು ಮಾಡಿರಿ. ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ಇವ್ರು ಹಾಕ್ತಾರ? ಫಸ್ಟ್ ಆಫ್ ಆಲ್ ತಮ್ಮ ಗಮನಕ್ಕೆ ನಾವು ಕೊಟ್ಟಿರೋದು ಸೆಪ್ಟೆಂಬರ್ 23rd. ಇವರು ECಗೆ ಕಳಿಸ್ಲೇಬಾರ್ದಾಗಿತ್ತು. ಅದು 1 ತಿಂಗಳು ಒಳಗಡೆ ಅವ್ರು ಕೊಡಬೇಕಾಗಿತ್ತು ನಮಗೆ. ಈಗ ಈ ಎಲೆಕ್ಷನ್ ಕಮಿಷನ್ ಹತ್ರ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಇಟ್ ವಾಸ್ ನಾಟ್ ಇವನ್ ನೆಸೆಸರಿ ಟು ಗೋ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇವತ್ತು ಅಮಿತ್ ಶಾ ಅವ್ರು ಬರ್ತಾ ಇದ್ದಾರಲ್ಲ, ಇವತ್ತಿಲ್ಲಿ ಅವ್ರು ಉತ್ತರ ಕೊಡಬೇಕು. ಅಷ್ಟೇನು ಅವರಿಗೆ ಒತ್ತಡ ಇತ್ತು, ಅಷ್ಟೇನು ಕೆಲಸ ಇತ್ತು. ಹೈ ಲೆವೆಲ್ ಕಮಿಟಿ ಯಾಕೆ ಅವ್ರ ಅಧ್ಯಕ್ಷತೆಯಲ್ಲಿ ಮಾಡಿಲ್ಲ? ಯಾಕೆ ಅವ್ರು ಕೂತಿಲ್ಲ? IPL ನೋಡ್ಕೊಂಡು ಕೂತಿದ್ರಾ? ಏನು ಮಾಡ್ತಿದ್ರು? ಯಾಕೆ ಒಂದು ಹೈ ಲೆವೆಲ್ ಕಮಿಟಿ? ಇದು ಬರೇ ಕರ್ನಾಟಕದ ವಿಚಾರ ಅಲ್ಲ, ಹಲವಾರು ರಾಜ್ಯಗಳು ಬರದ ಒಂದು ಏನು ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಗುಜರಾತ್. ಯಾಕೆ ಇವ್ರು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ? ಅದನ್ನು ಕೂಡ ರಾಹುಲ್ ಗಾಂಧಿನೇ ಮಾಡಬೇಕಾ? ಖರ್ಗೆ ಅವ್ರು ಮಾಡಬೇಕಾ? ಇವ್ರು ತಾನೇ ಮಾಡಬೇಕದು. ಸುಮ್ಮನೆ ಇವರು ಇವಾಗ ಗೂಬೆ ಕುಡಿಸ್ತಾ ಇದ್ದಾರೆ ಅಷ್ಟೇ. ಯಾವುದು ಸರ್? ಬೋತ್ ಆರ್ಗ್ಯುಮೆಂಟ್ಸ್ ವಿತಿನ್ 5 minutes ಸರ್. ಹೇಳಿದ್ದೀವಲ್ಲ ಸರ್. ಈಗ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು, ಗವಾಯಿ ಅವರು ಏನು ಹೇಳಿದ್ದಾರೆ? ಎಸ್, ಇದು ಫೆಡರಲ್ ಸ್ಟ್ರಕ್ಚರ್ ಇದೆ. ಈ ಫೆಡರಲ್ ಸ್ಟ್ರಕ್ಚರ್ದಲ್ಲಿ, ಈ ವ್ಯವಸ್ಥೆನಲ್ಲಿ ಯಾಕೆ ಎಲ್ಲರೂ ಕೋರ್ಟಿಗೆ ಬರ್ತಾ ಇದ್ದಾರೆ, ಬೇಗ ಮುಗಿಸಿ ಅಂತ ಅವರೇ ಹೇಳ್ಬಿಟ್ರಲ್ಲ. ದಯವಿಟ್ಟು ನಾನು ಅದಕ್ಕೆ ಹೇಳ್ತಾ ಇರೋದು ಸರ್, ಆ ಟ್ರಾನ್ಸ್ಕ್ರಿಪ್ಟ್ ಓದ್ಬಿಡಿ. ಆ ವಾದ ಏನು ಮಾಡ್ತಾ ಇದ್ದಾರೆ ಟ್ರಾನ್ಸ್ಕ್ರಿಪ್ಟ್ ಜಡ್ಜ್ ಅವರೇ ಹೇಳ್ತಾ ಇರೋದು. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾಕೆ ಎಲ್ಲ ರಾಜ್ಯದವರು ಬಂದು ಇಲ್ಲಿ ನಮಗೆ ಅರ್ಜಿ ಹಾಕ್ತಾ ಇದ್ದಾರೆ? ತಮಿಳ್ನಾಡವ್ರು ಬಂದಿದ್ದಾರೆ, ಕೇರಳ ಬಂದಿದ್ದಾರೆ, ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದೀರಾ ಅಂದಾಗ, ಇಲ್ಲ ಮಹಾಪ್ರಭುಗಳೇ ನಾವು ಮಾಡ್ತೀವಿ ಅಂತ ಅವರೇ ಕೊಡ್ತಾ ಇದ್ದಾರಲ್ಲ. ಈಗ ಮಾಡ್ತೀನಿ ಅಂದಮೇಲೆ ದಟ್ಸ್ ರಿಟರ್ನ್ ಆರ್ಡರ್ ಅದೇ ಬರ್ತಾ ಇರೋದು. ಈಗ ಮಾಡಲ್ಲ ಅಂದರೆ ಚರ್ಚೆಗಲ್ವಾ? ಇಲ್ಲ ಅವ್ರಿಗೆ ಸರಿಯಾಗಿದೆ ಅಂತ ಹೇಳಿದಾರಲ್ಲ ಸರ್ಕಾರ. ಅಟಾರ್ನಿ ಜನರಲ್ ಈಸ್ ಅಗ್ರೀಯಿಂಗ್ ದಟ್ ಕರ್ನಾಟಕ ಏನು ಕೊಟ್ಟಿದೆ ಅದು ಕರೆಕ್ಟಾಗಿ ಕೊಟ್ಟಿದೆ ಅಂತ. ಒಕ್ಕೂಟ ವ್ಯವಸ್ಥೆಯನ್ನ ವೀಕ್ ಮಾಡೋದು ಹುನ್ನಾರ ನಡೆದಿದೆ. ಇದೇನು ಸರ್ ಇದು? ಚೊಂಬೆ. ಏನಕ್ಕೆ ಚೊಂಬು? ಯಾಕಂದ್ರೆ ಇಲ್ಲಿ ಕರ್ನಾಟಕದಿಂದ ನೀವು ₹100 ಕಟ್ಟಿದ್ರೆ ನಮ್ಗೆ ಬರ್ತಾ ಇರೋದು ₹13. ಉತ್ತರ ಪ್ರದೇಶದಲ್ಲಿ ನೀವು ಇದೇ ಉದ್ಯೋಗ ಮಾಡಿ ನೀವು ₹100 ಕೊಟ್ರೆ ಅಲ್ಲಿ ಬರ್ತಾ ಇರೋದು ₹333. ನೀವು ಬಿಹಾರ್ನಲ್ಲಿ ಕೆಲಸ ಮಾಡ್ತಾರೆ ₹922. ಒರಿಸ್ಸಾನಲ್ಲಿ ಕೆಲಸ ಮಾಡ್ತಾ ಇದೆ ₹187. ನಮ್ಗೆ ಯಾಕೆ ₹13 ಅಷ್ಟೇ ಕೇಳ್ತಾ ಇರೋದು. ನಾವೇನು ₹100 ವಾಪಸ್ ಕೊಡಿ ಅಂತ ಹೇಳ್ತಾ ಇಲ್ಲ. ನಮ್ದು ತಕ್ಕಂಗೆ ಕೊಟ್ಬಿಟ್ರೆ ನಮಗೆ ಪಾಲು ₹40 ₹50 ಕೊಟ್ರೆ ಇನ್ನ ಮೂಲಭೂತ ಸೌಕರ್ಯ ಹೆಚ್ಚು ಮಾಡ್ತೀವಿ, ಇನ್ನ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಒಕ್ಕೂಟ ವ್ಯವಸ್ಥೆಯನ್ನ ಒಡಿಲಿಕ್ಕೆ ಇವ್ರು ಪ್ರಯತ್ನ ಮಾಡ್ತಾರೆ. ತಮಿಳ್ನಾಡಿನಲ್ಲಿ ಗವರ್ನರ್ ಥ್ರೂ ಆಪರೇಟ್ ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಎಲ್ಲೆಲ್ಲಿ ಅವ್ರ ಸರ್ಕಾರ ಇಲ್ಲ ಗವರ್ನರ್ ಥ್ರೂ ಮಾಡ್ತಾರೆ. ಆಮೇಲೆ ಇದು ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಮಾಡಿದೆ ಆನ್ ಮೋರ್ ದೆನ್ 2 occasions. ಒಕ್ಕೂಟ ವ್ಯವಸ್ಥೆನ ಮುಗಿಸ್ಬೇಕು, ಪ್ರಾದೇಶಿಕ ಆಶಯಗಳನ್ನು ಕೊಲ್ಲಬೇಕು. ಅದೇ ಬಿಜೆಪಿಯವರ ಉದ್ದೇಶ ಆಗಿದೆ. ಎಸ್ ಸರ್, ಔಟ್ ಆಫ್ ಸಿಲೆಬಸ್. ಈಗ ಸರ್ ನಾನು ವೈಯಕ್ತಿಕವಾಗಿ ಮಾತನಾಡಿದ್ದೇನೆ ಆ ವಿಚಾರ. ಇಲ್ಲ, ಐ ಅಂಡರ್ಸ್ಟ್ಯಾಂಡ್ ಸರ್, ಅದು ಅವ್ರ ಕಡೆಯಿಂದ ತಪ್ಪಾಗಿರೋದಂತೂ ನಿಜ.
ನಾನು ಕೂಡ ವೈಯಕ್ತಿಕವಾಗಿ ಖಾಸಗಿಯಾಗಿ ಆಫೀಸರ್ಸಿಗೆ ಮಾತನಾಡಿದ್ದೆ. ಈಗ ನಾನು ಪತ್ರ ಬರೀಲಿಕ್ಕೆ ಆಗಲ್ಲ, ಯಾಕಂದರೆ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇದೆ. ಆದರೆ ಪರ್ಸ್ನಲಿ ಐ ಆಮ್ ಫಾಲೋಯಿಂಗ್ ಇಟ್ ಅಪ್. ಅದಕ್ಕೇನಾದರೂ ಒಂದು ಅದೇನೋ ಟೆಕ್ನಿಕಲ್ ಕಮಿಟಿ ಏನೋ ಕೂಡಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಅದನ್ನು ನಾನು ಫಾಲೋ ಅಪ್ ಮಾಡ್ತೀನಿ ಸರ್, ಚುನಾವಣೆ ಆದಮೇಲೆ. ಆದರೆ ಈಗ ನಾನು ಏನೇ ಹೇಳಿದ್ರು, ಇಲ್ಲ ಒಂದು ನಿಮಿಷ ಸರ್, ನಾನು ಏನೇ ಹೇಳಿದ್ರು ಇಟ್ ವಿಲ್ ಬಿಕಮ್ ಅಗೇನ್ಸ್ಟ್ ದ ಕೋಡ್ ಆಫ್ ಕಂಡಕ್ಟ್. ಮತ್ತು ನಾವು ಒಂದು ಸಮುದಾಯಕ್ಕೆ ನಾನು ಮನವೊಲಿಸ್ಲಿಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ. ಈಗ ನಾಳೆ ಎಕ್ಸಾಮ್ ಇದೆ, ಯಾರು ಅಗ್ರಿ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಬೇರೆ ಎಕ್ಸಾಮ್ ಇದೆ ಅಗ್ರಿಗೆ. ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೆಲವು ಜನ ಕೋಲಾರ ಹಾಕಿದ್ರು ಎಕ್ಸಾಮ್ ಎಲ್ಲ, ಇಲ್ಲಿ ಹುಡುಗರಿಗೆಲ್ಲ CET ಅಲ್ಲಿ ಹಾಕಿದ್ರು, ಅದು ತೆಗೆದು ಮತ್ತೆ ಗುಲ್ಬರ್ಗ ಕೊಟ್ಟರು. ಅದು ತಾನು ಅವತ್ತೇ ಬರ್ತಿದ್ದೆ. ಚೇಂಜ್ ಆಯ್ತದೆ ಸರ್. ಈಗೇನಾಗಿದೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗ್ತಾ ಇಲ್ಲ, ಯಾರ್ಯಾರು ಹಾಕಿದ್ರು ಚೇಂಜ್ ಓಕೆ, ಅದು ನನಗೆ ಗೊತ್ತಿಲ್ಲ. ನಾನು ಇವಾಗ ಮಾತಾಡ್ತೀನಿ. ಡಾಕ್ಯುಮೆಂಟ್ ಆಗ್ತಾ ಇಲ್ಲ, ಈಗ ಅವರಿಗೆಲ್ಲ ನೋ ನನಗೆ ಅದ್ರ ಗಮನಕ್ಕೆ ಬಂದಿಲ್ಲ. ಐ ವಿಲ್ ಡೆಫಿನೆಟ್ಲಿ ಈಗಲೇ ಮಾತಾಡ್ತೀನಿ, ಖಂಡಿತವಾಗಿ.